ಕೊಪ್ಪಳ ನಗರದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ, ಕೊಪ್ಪಳ ಜಿಲ್ಲಾ ಸ್ವೀಪ್ ಸಮಿತಿ ಹಾಗೂ ವಿವಿಧ ಸ್ವಯಂ ಸೇವಾ ಸಂಸ್ಥೆಗಳ ಸಹಯೋಗದಲ್ಲಿ ವಿಕಲಚೇತನರಿಂದ ಲೋಕಸಭಾ ಚುನಾವಣೆಯ ಜಾಗೃತಿ ಅಭಿಯಾನ ಕಾರ್ಯಕ್ರಮವನ್ನು ಬೈಕ್ ಜಾಥಾ ಮೂಲಕ ಆಯೋಜನೆ ಮಾಡಲಾಯಿತು. ಈ ವೇಳೆಯಲ್ಲಿ ಚುನಾವಣಾ ರಾಯಭಾರಿಯಾದ ಪೂರ್ಣಿಮಾ ಏಳುಬಾವಿ ಮಾತನಾಡುತ್ತಾ, ಚುನಾವಣಾ ಆಯೋಗ ಮತದಾನ ಪ್ರಕ್ರಿಯೆಯಲ್ಲಿ ವಿಕಲಚೇತನರಿಗಾಗಿ ವಿಶೇಷ ಸೌಲಭ್ಯಗಳನ್ನು ನೀಡಿದ್ದು, ಅವುಗಳ ಸದುಪಯೋಗಪಡಿಸಿಕೊಂಡು ಪ್ರತಿಯೊಬ್ಬರು ಕಡ್ಡಾಯ ಮತದಾನ ಮಾಡುವುದರೊಂದಿಗೆ ಸುಭದ್ರ ಸರ್ಕಾರ ನಿರ್ಮಿಸುವುದರಲ್ಲಿ ತಮ್ಮ ಪಾತ್ರ ನಿರ್ವಹಿಸಬೇಕು ಎಂದು ಕರೆ ನೀಡಿದರು. ಲೋಕಸಭಾ ಚುನಾವಣೆ 2024ರ ಅಂಗವಾಗಿ ವಿಶೇಷ ಚೇತನರು ಕೊಪ್ಪಳದಲ್ಲಿ ಇವತ್ತು ಬೈಕ್ ರ್ಯಾಲಿ ಮೂಲಕ ಮತದಾನದ ಜಾಗೃತಿಯನ್ನು ಮೂಡಿಸಿದ್ದೀವಿ. ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿರುವ ಎಲ್ಲ ವಿಶೇಷ ಚೇತನರು ಕಡ್ಡಾಯವಾಗಿ ಮತ ಚಲಾಯಿಸ್ತೀವಿ. ನಿರ್ಭೀತಿಯಿಂದ ಪ್ರಾಮಾಣಿಕವಾದ ನೈತಿಕ ಮತದಾನವನ್ನು ನಮ್ಮ ಬೂತ್ಗಳಲ್ಲಿ ನಾವು ಮಾಡ್ತೀವಿ. ನಮಗೆ ಆದಂತ ಒಂದು ಸೌಲಭ್ಯಗಳನ್ನು ಚುನಾವಣಾ ಆಯೋಗ ಸೌಲಭ್ಯವನ್ನು ಒದಗಿಸಿದೆ. ಮನೆಯಿಂದ ಮತದಾನ ಮಾಡ್ತೀವಿ ಅಥವಾ ನಾವು ಅಲ್ಲಿ ಹೋದಾಗ ನಮ್ಗೆ ಎಲ್ಲಾ ರೀತಿಯ ಸೌಲಭ್ಯಗಳನ್ನು ಸ್ವಯಂ ಸೇವಕರ ಸೌಲಭ್ಯಗಳಿದೆ, ಕುಡಿಯೋ ನೀರಿನ ವ್ಯವಸ್ಥೆ ಇದೆ. ನಾವು ಕ್ಯೂ ಅಲ್ಲಿ ನಿಂತ್ಕೊಂಡಿರ ನೇರವಾಗಿ ಹೋಗಿ ಮತವನ್ನು ಚಲಾಯಿಸ್ತೀವಿ. ಮತ್ತು 85ಕ್ಕಿಂತ ವರ್ಷ ದಾಟಿರುವಂತ ಹಿರಿಯ ನಾಗರಿಕರು ಕೂಡ ಮನೆಯಿಂದ ಮತದಾನ ಮಾಡುವಂತ ವ್ಯವಸ್ಥೆಯನ್ನು ಈಗಾಗಲೇ ಜಾರಿಗೆ ಬರಲಾಗಿದೆ. ಯಾರ್ಯಾರು ಮನೆಯಿಂದ ಮತದಾನ ಮಾಡ್ತಾರೆ ಎಲ್ಲ ವಿಶೇಷ ಚೇತನರು ಹಿರಿಯ ನಾಗರಿಕರು ಆಲ್ರೆಡಿ ನೋಂದಣಿ ಮಾಡ್ಕೊಂಡಿದ್ದಾರೆ. ಅವರಿಗೆ ಮುಂದಿನ ದಿನಗಳಲ್ಲಿ ಮನೆಯಿಂದ ಮತದಾನ ಮಾಡುವ ವ್ಯವಸ್ಥೆ ಆಗಿದೆ. ನಾವೆಲ್ಲರೂ ಕೂಡ ಕಡ್ಡಾಯವಾಗಿ ನಮ್ಮ ಮತವನ್ನು ಚಲಾಯಿಸ್ತೀವಿ. ನೀವು ಕೂಡ ಮತವನ್ನು ಚಲಾಯಿಸಿ ನಮ್ಮ ದೇಶದ ಭವಿಷ್ಯಕ್ಕೆ ನಾವು ಡಾಕ್ಟರ್ ಶಿವಕುಮಾರ್ ಮಾಲಿ ಪಾಟೀಲ್ ಮಾತನಾಡಿ, ವಿಕಲಚೇತನರು ಅತ್ಯಂತ ಉತ್ಸಾಹದಿಂದ ಈ ಬೈಕ್ ಜಾಥಾ ಮೂಲಕ ಚುನಾವಣಾ ಜಾಗೃತ ಅಭಿಯಾನದಲ್ಲಿ ಪಾಲ್ಗೊಂಡಿರುವುದು ನಿಜಕ್ಕೂ ಸಂತಸದ ವಿಷಯವಾಗಿದ್ದು, ಇವರೆಲ್ಲ ವಿಕಲಚೇತನರಲ್ಲ, ದೇಶದ ಚೇತನರಾಗಿದ್ದಾರೆ ಎಂದು ಹೇಳಿದರು. ವಿಶೇಷ ಚೇತನರ ಮತದಾನ ಜಾಗೃತಿ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸಿದ್ದೇವೆ. ಅದರ ಜೊತೆಗೆ ನಮ್ಮ ರಾಯಭಾರಿಗಳಾಗಿರ್ತಕ್ಕಂಥ ಪೂರ್ಣಿಮಾ ಏಳುಬಾವಿ ಮೇಡಮ್ ಅವರ ನೇತೃತ್ವದಲ್ಲಿ ನಡೆದಿರುವಂತಹ ಮತದಾನ ಜಾಗೃತಿ ಕಾರ್ಯಕ್ರಮ ತುಂಬ ಖುಷಿಯನ್ನು ನೀಡಿದೆ. ಅದರ ಜೊತೆಗೆ ದೈಹಿಕವಾಗಿ ವಿಶೇಷ ಚೇತನರು ಕೂಡ ಮಾನಸಿಕವಾಗಿ ನಾವೆಲ್ಲರೂ ಗಟ್ಟಿಗರು ಅನ್ನೋ ಒಂದು ಸಂದೇಶವನ್ನು ಎಲ್ಲ ಮತದಾರರಿಗೆ ಸಾರಿದ್ದಾರೆ. ಮೇ 7ರಂದು ನಡೆಯುವಂತಹ ಈ ಒಂದು ಲೋಕಸಭಾ ಸಾರ್ವತ್ರಿಕ ಚುನಾವಣೆಯಲ್ಲಿ ನಾವು ನೀವೆಲ್ಲರೂ ಸೇರಿ ಅತಿ ಹೆಚ್ಚು ಮತದಾನ ಮಾಡೋದ್ರ ಮುಖಾಂತರ ಈ ಒಂದು ಪ್ರಜಾಪ್ರಭುತ್ವವಾದಂತಹ ಒಂದು ಹಬ್ಬವನ್ನು ನಾವೆಲ್ಲರೂ ಸಡಗರ ಸಂಭ್ರಮದಿಂದ ಆಚರಿಸೋಣ. ನನ್ನ ಮತ ನನ್ನ ಹಕ್ಕು, ನನ್ನ ಮತ ನನ್ನ ಹಕ್ಕು. ಚುನಾವಣಾ ರಾಯಭಾರಿ ಮೆಹಬೂಬ್ ಕಿಲ್ಲೆದಾರ್ ಮಾತನಾಡಿ, ವಿಕಲಚೇತನರು ದೈಹಿಕವಾಗಿ ಅಂಗವಿಕಲರಾಗಿದ್ದರೂ ಸಹ ಮಾನಸಿಕವಾಗಿ ಸದೃಢರಾಗಿ ಕಾರ್ಯನಿರ್ವಹಿಸುತ್ತಿದ್ದು, ಕಡ್ಡಾಯ ಮತದಾನಕ್ಕೆ ಕರೆ ನೀಡುತ್ತಿರುವುದು ಹೆಮ್ಮೆಯ ಸಂಗತಿ ಎಂದು ಹೇಳಿದರು. ಈ ರ್ಯಾಲಿಯನ್ನು ಯಶಸ್ವಿಗೊಳಿಸಿದ ವಿಕಲಚೇತನರು ಅವರಿಗೆ ಮೊದಲ ಬಾರಿಗೆ ನಾನು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ಅವರಿಗೂ ಜಿಲ್ಲೆಗೆ ಸ್ಪಷ್ಟ ಸಂದೇಶವನ್ನು ಕೊಟ್ಟಿದ್ದಾರೆ. ನಾವು ವಿಕಲಚೇತನರು ಮುಂಬರುವ 7ನೇ ತಾರೀಕು ನಡೆಯುವಂಥ ಚುನಾವಣೆಗೆ, ಲೋಕಸಭಾ ಚುನಾವಣೆಗೆ ನಾವೆಲ್ಲರೂ ಮತವನ್ನು ಹಾಕ್ತೀವಿ, ನೀವು ಹಾಕ್ರಿ ಅಂತ ಅವರು ಸಂದೇಶವನ್ನು ಕೊಟ್ಟಿದ್ದಾರೆ. ಆ ಪ್ರಕಾರ ನಿಜವಾಗಲೂ ಅವರು ವಿಕಲಚೇತನರು ನಮ್ಮ ದೇಶದ ಚೇತನರು ಅವರೇ ಮುಂದೆ ಬಂದು ನಾವು ಮತವನ್ನು ಹಾಕ್ತೀವಿ ಅಂತ ಸ್ಪಷ್ಟ ಸಂದೇಶವನ್ನು ಕೊಟ್ಟಿದ್ದಾರೆ. ಹಾಗಾಗಿ ಎಲ್ಲ ನಾಗರಿಕರು ಅವರಿಗೆ ಧ್ವನಿಗೂಡಿಸಿ ಪ್ರತಿಯೊಬ್ಬರು ಮತದಾನ ಮಾಡಿ, ಅತಿ ಹೆಚ್ಚು ಮತದಾನ ಮಾಡಿ ಪ್ರಜಾಪ್ರಭುತ್ವವನ್ನು ಗೆಲ್ಲಿಸಬೇಕಂತ ಕಾರ್ಯಕ್ರಮಕ್ಕೆ ಜಿಲ್ಲಾಧಿಕಾರಿ ನಳಿನ್ ಕುಮಾರ್ ಅತುಲ್, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ರಾಹುಲ್ ರತ್ನಂ ಪಾಂಡೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಮತ್ತು ತಾಲೂಕಾ ಸ್ವೀಪ್ ಸಮಿತಿ ಅಧಿಕಾರಿಗಳು, ನಗರ ಹಾಗೂ ಗ್ರಾಮ ಪುನರ್ವಸತಿ ಕಾರ್ಯಕರ್ತರು, ವಿವಿಧ ಸ್ವಯಂ ಸೇವಾ ಸಂಸ್ಥೆಗಳ ಮುಖ್ಯಸ್ಥರು ಹಾಗೂ ವಿಕಲಚೇತನರು ಪಾಲ್ಗೊಂಡಿದ್ದರು. ಲೋಕೇಶ್ ಭಜಂತ್ರಿ, ಕಲ್ಯಾಣ ಕರ್ನಾಟಕ ನ್ಯೂಸ್ ಬ್ಯೂರೋ, ಕೊಪ್ಪಳ. ಮಹಾತ್ಮ ಗಾಂಧಿ ಗ್ರಾಮೀಣ ಉದ್ಯೋಗ ಖಾತ್ರಿ ಸ್ಥಳದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ವ್ಯಕ್ತಿ ಸಾವಿಗೀಡಾದ ಘಟನೆ ಕುಕನೂರು ತಾಲೂಕಿನ ಇಟಗಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸಂಭವಿಸಿದೆ. ಇಟಗಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬನ್ನಿಕೊಪ್ಪ ರೈಲು ನಿಲ್ದಾಣದ ಹತ್ತಿರ ಜರುಗುತ್ತಿದ್ದ ಮಹಾತ್ಮ ಗಾಂಧಿ ಗ್ರಾಮೀಣ ಉದ್ಯೋಗ ಖಾತ್ರಿ ನರೇಗಾ ಕಾಮಗಾರಿ ಸ್ಥಳದಲ್ಲಿ 67 ವರ್ಷ ವಯಸ್ಸಿನ ಗಿರಿಯಪ್ಪ ಮುದುಕಪ್ಪ ಗೊಂಡಬಾಳು ಎಂಬುವರು ಹೃದಯಾಘಾತದಿಂದ ಮರಣ ಹೊಂದಿದ್ದಾರೆ ಎಂದು ತಿಳಿದು ಬಂದಿದ್ದು, ಕಾಮಗಾರಿ ಸ್ಥಳದಲ್ಲಿ ತೀವ್ರ ಎದೆನೋವು ಕಾಣಿಸಿಕೊಂಡ ಪರಿಣಾಮ ಹತ್ತಿರದ ಆಸ್ಪತ್ರೆಗೆ ಕರೆದುಕೊಂಡು ಹೋಗುತ್ತಿದ್ದ ಮಾರ್ಗ ಮಧ್ಯೆ ಕೊನೆಯುಸಿರೆಳೆದಿದ್ದಾರೆ ಎಂದು ಬಲ್ಲ ಮೂಲಗಳಿಂದ ತಿಳಿದು ಬಂದಿರುತ್ತದೆ.
ಬಂಡವಾಳಶಾಹಿಗಳ ಏಜೆಂಟ್ ಪಕ್ಷಗಳಾದ ಬಿಜೆಪಿ ಮತ್ತು ಕಾಂಗ್ರೆಸ್ಗಳನ್ನು ಸೋಲಿಸಿ ದುಡಿಯುವ ವರ್ಗದ ಎಸ್ಯುಸಿಐ ಕಮ್ಯುನಿಸ್ಟ್ ಪಕ್ಷದ ಅಭ್ಯರ್ಥಿಯನ್ನ ಗೆಲ್ಲಿಸಿ ಎಂದು ಎಸ್ಯುಸಿಐ ಕಮ್ಯುನಿಸ್ಟ್ ಪಕ್ಷದ ರಾಜ್ಯ ಸಮಿತಿ ಸದಸ್ಯರಾದ ರಾಮಂಜನಪ್ಪ ಆಲ್ದಳ್ಳಿ ಹೇಳಿದರು. ನಗರದ ಲೇಬರ್ ಸರ್ಕಲ್ನಲ್ಲಿ ಎಸ್ಯುಸಿಐ ಪಕ್ಷದ ಚುನಾವಣಾ ಅಭ್ಯರ್ಥಿಯ ಪರ ಪ್ರಚಾರಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ಕಾಂಗ್ರೆಸ್ ಮತ್ತು ಬಿಜೆಪಿ ಪಕ್ಷಗಳು ಬಂಡವಾಳಶಾಹಿಗಳ ಏಜೆಂಟುಗಳಾಗಿ ಕಾರ್ಯನಿರ್ವಹಿಸುತ್ತಿವೆ. ಈ ಎರಡೂ ಪಕ್ಷಗಳಿಂದ ಬಡವರ, ರೈತರ, ಕಾರ್ಮಿಕರ ಕಲ್ಯಾಣ ಸಾಧ್ಯವಿಲ್ಲ. ಅವರ ನೀತಿಗಳು ಬಡವರ ಮತ್ತು ಕಾರ್ಮಿಕರ ವಿರೋಧ ನೀತಿಯನ್ನ ಅನುಸರಿಸುತ್ತಿದ್ದಾರೆ. ಈ ರಾಷ್ಟ್ರೀಯ ಪಕ್ಷಗಳ ವಿರೋಧ ನೀತಿಯನ್ನ ಖಂಡಿಸಲು ಕೊಪ್ಪಳ ಲೋಕಸಭಾ ಕ್ಷೇತ್ರದಿಂದ ಶರಣು ಗಡ್ಡಿಯವರನ್ನ ನಿಲ್ಲಿಸಿದ್ದು, ಅವರು ಬಡವರ ಮತ್ತು ಕಾರ್ಮಿಕರ ಹಕ್ಕುಗಳಿಗಾಗಿ ಧ್ವನಿಯಾಗಿ ಸಂಸತ್ತಿನಲ್ಲಿ ಹೋರಾಟ ನಡೆಸುತ್ತಾರೆ ಎಂದು ಹೇಳಿದರು. ಕಾರ್ಮಿಕ ಹೋರಾಟಗಳು ನಡೆಸತಕ್ಕಂತ ಶರಣು ಗಡ್ಡಿ ಬೆಂಬಲಿಸ್ತೀರ, ದಯವಿಟ್ಟು ನೀವು ಯೋಚನೆ ಮಾಡಿ. ಶರಣು ಗಡ್ಡಿ ನಿಮ್ಮ ಮನೆಯ ಹುಡುಗ ಅಂತ ಭಾವಿಸಬೇಕು, ಕಾರ್ಮಿಕರ ಪ್ರತಿನಿಧಿ ಅಂತ ಭಾವಿಸಬೇಕು. ಆದ್ರಿಂದ ಈ ಹೋರಾಟದಿಂದ ಹೊರಹೊಮ್ಮಿರ್ತಕ್ಕಂಥ ನಮ್ಮ ಪಕ್ಷದ ಅಭ್ಯರ್ಥಿ ಶರಣು ಗಡ್ಡಿಗೆ ಬೆಂಬಲಿಸಬೇಕು. ನಿಮ್ಮೆಲ್ಲ ಸ್ನೇಹಿತರಿಗೆ, ಬಂಧುಗಳಿಗೆ ಹಳ್ಳಿಗಳಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿ ಬಗ್ಗೆ ಪ್ರಚಾರ ಮಾಡಬೇಕು. ನಿನ್ನೆ ತಾನೇ ನಮಗೆ ಸಿಂಬಲ್ ಸಿಕ್ಕಿದೆ, ನಮ್ಮ ಅಭ್ಯರ್ಥಿಯ ಗುರುತು ಆಟೋ ಗುರುತಿದೆ. ಎಲ್ಲರೂ ನೆನಪಿಟ್ಟುಕೊಂಡು ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಎಸ್ಯುಸಿಐ ಕಮ್ಯುನಿಸ್ಟ್ ಪಕ್ಷದ ಅಭ್ಯರ್ಥಿ ಶರಣು ಗಡ್ಡಿಯವರ ಆಟೋ ಗುರುತಿಗೆ ಮತ ಚಲಾಯಿಸ್ತಾ ಇದ್ದೀರಿ ಅಂದ್ರೆ ಅರ್ಥ ಹೋರಾಟ ಪರದ ಅಭ್ಯರ್ಥಿಗೆ ಮತ ಚಲಾಯಿಸ್ತಾ ಇದ್ದೀರಿ ಅಂತ ಅರ್ಥ. ನೀವೆಲ್ಲರೂ ನಮ್ಮ ಪಕ್ಷಕ್ಕೆ, ನಮ್ಮ ಅಭ್ಯರ್ಥಿಗೆ ಬೆಂಬಲಿಸಬೇಕು ಅಂತ ನಿಮ್ಮಲ್ಲಿ ಮತ್ತೊಮ್ಮೆ ಮನವಿ ಮಾಡಿಕೊಂಡು ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಇನ್ಕಿಲಾಬ್ ಜಿಂದಾಬಾದ್, ಕಾರ್ಮಿಕರ ಹೋರಾಟ ಚಿರಾಯವಾಗಲಿ. ನಂತರ ಎಸ್ಯುಸಿಐ ಪಕ್ಷದ ಅಭ್ಯರ್ಥಿ ಶರಣು ಗಡ್ಡಿ ಮಾತನಾಡಿ, ಈಗಿನ ರಾಜಕೀಯ ಪಕ್ಷಗಳಲ್ಲಿ ಇರುವ ನಾಯಕರಲ್ಲಿ ನೈತಿಕತೆ ಇಲ್ಲ. ಅಧಿಕಾರ ಸಿಗಲಿಲ್ಲ ಎಂದರೆ ಪಕ್ಷ ಬಿಟ್ಟು ಬೇರೆ ಪಕ್ಷ ಸೇರುತ್ತಾರೆ. ಎಲ್ಲಾ ಪಕ್ಷಗಳು ಭ್ರಷ್ಟಾಚಾರದಲ್ಲಿ ಮುಳುಗಿ ಹೋಗಿದ್ದು, 2014ರಲ್ಲಿ ಅಧಿಕಾರಕ್ಕೆ ಬಂದ ಮೋದಿ ನೇತೃತ್ವದ ಬಿಜೆಪಿ ಸರ್ಕಾರ ಭ್ರಷ್ಟಾಚಾರ ನಿರ್ಮೂಲನೆ ಮಾಡುತ್ತೇವೆ, ಬಡತನ ನಿರ್ಮೂಲನೆ ಮಾಡುತ್ತೇವೆ, ರೈತರ ಬದುಕು ಹಸನು ಮಾಡುತ್ತೇವೆ, ಕೋಟಿ ಉದ್ಯೋಗ ಸೃಷ್ಟಿ ಮಾಡುತ್ತೇವೆ ಎಂದು ಹೇಳಿದ್ದರು. ಆದರೆ ದೇಶದಲ್ಲಿ ಯಾವ ಒಂದು ಬದಲಾವಣೆಯೂ ಕೂಡ ಆಗಿಲ್ಲ. 2014ರಲ್ಲಿ ದೇಶದ ಸಾಲ 53 ಲಕ್ಷ ಕೋಟಿ ರೂಪಾಯಿ ಸಾಲ ಇದ್ದು, 2024ರ ವೇಳೆಗೆ 183 ಲಕ್ಷ ಕೋಟಿ ರೂಪಾಯಿಗಳ ಸಾಲವಾಗಿದೆ ಎಂದರು. 2024ರಷ್ಟೊತ್ತಿಗೆ 183 ಲಕ್ಷ ಕೋಟಿ ಸಾಲ ಆಗಿದೆ. ಪುಟ್ಟ ಮಗುಗೆ 1 ಲಕ್ಷ ರೂಪಾಯಿ ಹೊತ್ತಲ್ಲಿ ಮೇಲೆ ಸಾಲ ಇಟ್ಟಿದ್ದಾರೆ ಸ್ನೇಹಿತರೆ. ನೀವು ಇದನ್ನ ಅರ್ಥ ಮಾಡ್ಕೋಬೇಕು. ಹಂಗಂದ್ರೆ ಇವ್ರು ಯಾವ ಸೇವೆ ಮಾಡ್ತಾ ಇದಾರೆ, ಯಾರಿಗೆ ಇವತ್ತು ನಿಷ್ಠಾವಂತರಾಗಿದ್ದಾರೆ? ಈ ದೇಶದ ದೊಡ್ಡ ದೊಡ್ಡ ಶ್ರೀಮಂತರು ನಿಷ್ಠಾವಂತರಾಗಿದ್ದಾರೆ. ಅಂಬಾನಿ, ಅದಾನಿ ಅವರಿಗೆ ನಾವು ಏನ್ ಕೇಳ್ತಾ ಇದೀವಿ? ದುಡಿಯೋರಿಗೆ ಕೆಲಸ ಕೊಡಿ, ರೈತರ ಬೆಳೆಗೆ ಬೆಂಬಲ ಬೆಲೆ ಕೊಡ್ರಿ, ಇವತ್ತು ಕೆರೆಗಳ ನೀರು ತುಂಬಿಸ್ರಿ, ನೀರಾವರಿ ಯೋಜನೆಗಳು ಮಾಡ್ರಿ, ಇವತ್ತು ಉಚಿತ ಶಿಕ್ಷಣ ಕೊಡ್ರಿ, ಖಾಲಿ ಹುದ್ದೆಗಳ ಭರ್ತಿ ಮಾಡ್ರಿ, ಬೆಲೆ ಏರಿಕೆ ನಿಯಂತ್ರಣ ಮಾಡ್ರಿ. ಕಟ್ಟಡ ಕಾರ್ಮಿಕರ ಮಕ್ಕಳಿಗೆ ಸಿಗ್ತಕ್ಕಂಥ ಸ್ಕಾಲರ್ಶಿಪ್ ನ ಈ ಗೌರ್ಮೆಂಟ್ ಇವತ್ತು ಕಡಿಮೆ ಮಾಡಿದೆ. ಮನೆ ಕೊಡ್ತೀವಿ ಅಂತೇಳಿ 19 ಸ್ಕೀಮ್ಗಳು ಕೊಡ್ತೀವಿ ಅಂತ ಇವತ್ತು ದೊಡ್ಡ ದೊಡ್ಡ ಪ್ರಚಾರಗಳು ಮಾಡಿದ್ದಾರೆ ಕಟ್ಟಡ ಕಾರ್ಮಿಕರಿಗೆ. ಇವತ್ತು ಮದುವೆದಾಗ್ಲಿ, ಆಸ್ಪತ್ರೆದಾಗ್ಲಿ ಯಾವ ಸೌಲಭ್ಯಗಳು ಸರಿಯಾಗಿ ಸಿಕ್ಕಲ್ಲ. ಯಾರ ಕಟ್ಟಡ ಕಾರ್ಮಿಕರಾದ್ರಿಗೆ ಯಾವ ಸೌಲಭ್ಯ ಇಲ್ಲ. ಇಲ್ಲದಂತ ಇವತ್ತು ಕಟ್ಟಡ ಕಾರ್ಮಿಕರಿಗೆ ಎಲ್ಲ ಸೌಲಭ್ಯಗಳು ಸಿಗ್ತದ. ಇದು ಯಾರ ಲೋಪ? ಅಧಿಕಾರಿಗಳು, ಸರ್ಕಾರದ ಲೋಪ. ಹಾಗಾಗಿ ನಾವು ಇದನ್ನ ಪ್ರಶ್ನೆ ಮಾಡ್ತಾ ಇದೀವಿ. ಕಡ್ಡಾಯ ಮತದಾನಕ್ಕಾಗಿ ಕುಕನೂರು ಪಟ್ಟಣ ಪಂಚಾಯಿತಿ ಸಿಬ್ಬಂದಿಗಳು, ಆಶಾ ಕಾರ್ಯಕರ್ತೆಯರು ಮತ್ತು ಅಂಗನವಾಡಿ ಕಾರ್ಯಕರ್ತೆಯರಿಂದ ಕ್ಯಾಂಡಲ್ ಜಾಗೃತಿ ಜಾಥಾ ಮೆರವಣಿಗೆ ಕಾರ್ಯಕ್ರಮವನ್ನು ನಡೆಸಲಾಯಿತು. ಪಟ್ಟಣ ಪಂಚಾಯಿತಿ ಆವರಣದಲ್ಲಿ ಸಾಯಂಕಾಲ ಆರಂಭಗೊಂಡ ಕ್ಯಾಂಡಲ್ ಜಾಗೃತಿ ಜಾಥಾ ಮೆರವಣಿಗೆ ಕಾರ್ಯಕ್ರಮವು ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ತೆರಳಿ ಮತದಾನದ ಬಗ್ಗೆ ಜನರಿಗೆ ಜಾಗೃತಿಯನ್ನು ಮೂಡಿಸಲಾಯಿತು. ಕ್ಯಾಂಡಲ್ ಜಾಥಾ ಕಾರ್ಯಕ್ರಮವು ನನ್ನ ಮತ ನನ್ನ ಹಕ್ಕು, ಕಡ್ಡಾಯವಾಗಿ ಮತದಾನ ಮಾಡಿ, ಮತದಾನ ಮಾಡಿದವನೇ ಮಹಾಸೂರ ಎಂಬ ಘೋಷವಾಕ್ಯಗಳನ್ನು ಕೂಗುತ್ತಾ ಸಾಗಿದರು. ಕಲ್ಯಾಣ ಕರ್ನಾಟಕ ನ್ಯೂಸ್ ಬ್ಯೂರೋ, ಕುಕನೂರು. ಸರ್ಕಲ್ನಲ್ಲಿ ಕ್ಯಾಂಡಲ್ ಮಾರ್ಚ್ ಮುಖಾಂತರ ಸ್ವಸಹಾಯ ಸರಳ ಮಹಿಳಾ ಮುಖಾಂತರ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ಇದರ ಉದ್ದೇಶ ಇಷ್ಟೇ, ಮುಂದಿನ
ಮುಂದಿನ ತಿಂಗಳು 7ನೇ ತಾರೀಕು ತಮ್ಮ ವಾರ್ಡ್ಗಳಲ್ಲಿರುವಂತಹ ಮತಗಟ್ಟೆಗಳಿಗೆ ತೆರಳಿ ಕಡ್ಡಾಯವಾಗಿ ಮತದಾನವನ್ನು ಮಾಡಿ. ಯಾರೂ ಕೂಡ ಮತದಾನದಿಂದ ವಂಚಿತರಾಗಬಾರದು. ಯಾವುದೇ ಜಾತಿ, ಭೇದ, ಮತ ಹಾಗೂ ಆಮಿಷಕ್ಕೆ ಒಳಗಾಗದೆ ತಾವು ನಿರ್ಭೀತಿಯಿಂದ ಮತದಾನವನ್ನು ಮಾಡಬೇಕು. ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಮತದಾನ ಅತ್ಯಂತ ಅಭೂತಪೂರ್ವ ಕೆಲಸ. ಮತದಾನಕ್ಕಿಂತ ಬೇರೆ ದಾನ ಯಾವುದೇ ಇಲ್ಲ ಅಂತ ಹೇಳ್ತಾರೆ. ಕೊಪ್ಪಳ ಜಿಲ್ಲೆ ಕಿನ್ನಾಳ್ ಗ್ರಾಮದ ಅನುಶ್ರೀ ತಂದೆ ರಾಘವೇಂದ್ರ ಮಡಿವಾಳರ್ 7 ವರ್ಷದ ಬಾಲಕಿ ಕೊಲೆಗೆ ನ್ಯಾಯ ಒದಗಿಸುವಂತೆ ಪ್ರಜಾಪ್ರಭುತ್ವ ರಕ್ಷಣಾ ವೇದಿಕೆ ವತಿಯಿಂದ ಜಿಲ್ಲಾಧಿಕಾರಿಗಳಿಗೆ ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮನವಿಯನ್ನ ಸಲ್ಲಿಸಲಾಯಿತು. ಮನವಿಯನ್ನ ಸಲ್ಲಿಸಿ ಹಿರಿಯ ಸಾಹಿತಿ ಅಲ್ಲಮಪ್ರಭು ಬೆಟ್ಟದೂರು ಮಾತನಾಡುತ್ತಾ, ಕೊಪ್ಪಳ ನಗರದ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಮಕ್ಕಳ ಕಾಣೆ ಕೇಸುಗಳು ಹೆಚ್ಚಾಗುತ್ತಿದ್ದು, ವಾಮಾಚಾರಕ್ಕೆ ಮಕ್ಕಳನ್ನು ಬಳಸಿಕೊಳ್ಳುತ್ತಿರುವ ಶಂಕೆ ಜಿಲ್ಲಾದ್ಯಂತ ಆತಂಕಕ್ಕೆ ಮನೆ ಮಾಡಿದೆ. ಆದ ಕಾರಣ ಈ ಕೊಲೆಯ ಹಿಂದಿನ ರಹಸ್ಯವನ್ನ ಪೊಲೀಸರು ಭೇದಿಸಿ ಆದಷ್ಟು ಬೇಗ ಆರೋಪಿಗಳನ್ನು ಪತ್ತೆ ಹಚ್ಚಿ ಆರೋಪಿಗಳಿಗೆ ಕಠಿಣ ಶಿಕ್ಷೆ ನೀಡಬೇಕೆಂದು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಬಸವರಾಜ್ ಶಿಲವಂತರ್, ಮಾಂತೇಶ್ ಕೋತಬಾಳ್, ಮುಂಗೋಲಿ, ಶಿವಪ್ಪ ಹಡಪದ್, ರಾಮಲಿಂಗ ಶಾಸ್ತ್ರಿ ಮುಂತಾದವರು ಉಪಸ್ಥಿತರಿದ್ದರು. ಬೈಲೆನ್ ಸಂಜಯ್ ದಾಸ್ ಕೌಜಗೇರಿ, ಕಲ್ಯಾಣ ಕರ್ನಾಟಕ ನ್ಯೂಸ್ ಬ್ಯೂರೋ, ಕೊಪ್ಪಳ. ಕಿನ್ನಾಳ ಗ್ರಾಮದಲ್ಲಿ ಅನುಶ್ರೀ ಎಂಬ 7 ವರ್ಷದ ಮುದ್ದಾದ ಬಾಲಕಿ ಅಂದು 11:30ಕ್ಕೆ ಹೊರಗಡೆ ಆಟವಾಡಲಿಕ್ಕೆ ಹೋದಂಥ ಆಕೆ ಸಂಜೆಯವರೆಗೆ ಮನೆಗೆ ಬರದೇ ಇರೋದ್ರಿಂದ ತಂದೆ ತಾಯಿಗಳು ಆಕೆಗಾಗಿ ಹುಡುಕಾಡಿದ್ದಾರೆ, ಬಂಧು ಬಾಂಧವರು ಹುಡುಕಾಡಿದ್ದಾರೆ. ಮಗು 21ನೇ ತಾರೀಕು ಸಂಜೆ 4 ಗಂಟೆಗೆ ಆ ಮಗುವಿನ ಒಂದು ಶವ ಅವರ ಮನೆಯ ಸಮೀಪದಲ್ಲಿಯೇ ದೊರಕಿದೆ. ಈ ಕೊಲೆಯ ಹಿಂದಿನ ರಹಸ್ಯವನ್ನು ಭೇದಿಸಬೇಕು. ಹಿಂದೆ ಕೊಪ್ಪಳ ಜಿಲ್ಲೆಯ ಹೊಸಳ್ಳಿಯಲ್ಲಿ ಹಣವನ್ನು ಭೂಮಿಯಿಂದ ತೆಗೆಯಲಿಕ್ಕೆ ದೇವಿಗೆ ಮಗುವಿನ ಕೈಕಾಲನ್ನು ಕತ್ತರಿಸಿ ಅರ್ಪಿಸಿದಂತಹ ಒಂದು ದುಷ್ಕೃತ್ಯ ನಡೆದಿತ್ತು. ಈ ಮಗುವಿನ ಪ್ರಕರಣದಲ್ಲಿಯೂ ಕೂಡ ಮೂಢನಂಬಿಕೆ ಏನಾದರೂ ಕೆಲಸ ಮಾಡಿದೆಯೋ ಅಥವಾ ಮಗುವಿನ ಮೇಲೆ ಲೈಂಗಿಕ ದೌರ್ಜನ್ಯ ನಡೆದಿದೆಯೇ ಎನ್ನುವ ಎರಡೂ ದೆಸೆಯಿಂದ ತನಿಖೆ ಆಗಬೇಕು. ಕಿನ್ನಾಳ ಗ್ರಾಮದಲ್ಲಿ ನಾವು ಹೋದಾಗ ಆ ತಂದೆ ತಾಯಿಗಳನ್ನು ನಾವು ಭೇಟಿಯಾದೆವು. ಕಿನ್ನಾಳ ಗ್ರಾಮದಲ್ಲಿ ಈ ವಿಷಯವನ್ನು ಬಹಿರಂಗಗೊಳಿಸಿ ನಾವು ಪ್ರತಿಭಟಿಸಿ ಕೂಡ ಬಂದಿದ್ದೇವೆ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು, ಜಿಲ್ಲಾಧಿಕಾರಿಗಳು ಬೇಗನೆ ಕ್ರಮವನ್ನು ಕೈಗೊಳ್ಳಬೇಕು. ಮಗುವಿನ ತಂದೆ ತಾಯಿಗಳು ಆತಂಕಿತರಾದಂತೆ ಸಾರ್ವಜನಿಕ ತಂದೆ ತಾಯಿಗಳು ಕೂಡ ಮಕ್ಕಳ ಬಗ್ಗೆ ಆತಂಕಿತರಾಗಿದ್ದಾರೆ ಅನ್ನುವಂಥ ವಿಚಾರವನ್ನು ಜಿಲ್ಲಾಡಳಿತ, ಜಿಲ್ಲಾ ಪೊಲೀಸ್ ಆಡಳಿತ ತೀವ್ರವಾಗಿ ಪರಿಗಣಿಸಿ ಕ್ರಮವನ್ನು ಜರುಗಿಸಬೇಕು ಅಂತ ಪ್ರಜಾಪ್ರಭುತ್ವ ರಕ್ಷಣಾ ವೇದಿಕೆಯ ಮೂಲಕ ನಾವು ಒತ್ತಾಯ ಮಾಡ್ತಾ ಇದ್ದೇವೆ. ಯಾದಗಿರಿ ಜಿಲ್ಲೆಯ ಹಿರೇಹಗಸಿ ಎಂಬ ಗ್ರಾಮದಲ್ಲಿ ಮಾದಿಗ ಸಮುದಾಯದ ಯುವಕ ರಾಜೇಶ್ ತಂದೆ ನಾಗೇಂದ್ರ ಎನ್ನುವ ಯುವಕನನ್ನ ರೊಟ್ಟಿ ಕೇಂದ್ರದಲ್ಲಿ ರೊಟ್ಟಿ ತರಲು ವಿಚಾರವಾಗಿ ಮಾತಿನ ಚಕಮಕಿ ನಡೆದು ಫಯಾಜ್ ಮತ್ತು ಆಸಿಫ್ ಎನ್ನುವವರು ಗುಂಪು ಕಟ್ಟಿಕೊಂಡು ರಾಕೇಶ್ ಮೇಲೆ ಹಲ್ಲೆ ಮಾಡಿ ಕತ್ತು ಹಿಸುಕಿ ಕೊಲೆ ಮಾಡಿರುವ ವಿದ್ರಾವಕ ಘಟನೆ ಖಂಡಿಸಿ ಅಶೋಕ ವೃತ್ತದಲ್ಲಿ ಬುಧವಾರ ಪ್ರತಿಭಟನೆ ಮಾಡಲಾಯಿತು.
ಈ ವೇಳೆ ಎಸ್ಸಿ ಮೋರ್ಚಾದ ಮುಖಂಡ ಗಣೇಶ್ ಹೊರತಟ್ನಾಳ್ ಮಾತನಾಡಿ, ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ ಮೇಲೆ ಮಹಿಳೆಯರಿಗೆ, ಯುವಕರಿಗೆ, ಕಾರ್ಮಿಕರಿಗೆ ಹಾಗೂ ದಲಿತರಿಗೆ ರಕ್ಷಣೆ ಇಲ್ಲದಂತಾಗಿದ್ದು, ಈ ಸರ್ಕಾರ ಯಾತಕ್ಕಾಗಿ ಅಧಿಕಾರ ನಡೆಸುತ್ತದೆ ಎಂಬುದು ಜನರಿಗೆ ತಿಳಿಯದಾಗಿದೆ. ರೊಟ್ಟಿ ಕೇಂದ್ರಕ್ಕೆ ರೊಟ್ಟಿ ತರಲು ಹೋದ ದಲಿತ ಯುವಕ ರಾಕೇಶ್ ಎಂಬ ಯುವಕನ ಮೇಲೆ ಫಯಾಜ್ ಮತ್ತು ಆಸಿಫ್ ಎಂಬ ಯುವಕರು ಗುಂಪು ಕಟ್ಟಿಕೊಂಡು ರಾಕೇಶ್ ಮೇಲೆ ಹಲ್ಲೆ ನಡೆಸಿ ಕತ್ತು ಹಿಸುಕಿ ಕೊಲೆ ಮಾಡಿದ್ದು ರಾಜ್ಯ ಗೂಂಡಾ ರಾಜ್ಯವಾಗಿ ಮಾರ್ಪಡುತ್ತಿದೆ. ಸಮಾಜದಲ್ಲಿ ಇಂತಹ ಘಟನೆಗಳು ಹೆಚ್ಚಾಗಿದ್ದು, ಸರ್ಕಾರ ಇದ್ದು ಇಲ್ಲದಂತಾಗಿದೆ, ಕಣ್ಣು ಮುಚ್ಚಿ ಕುಳಿತಿದೆ ಎಂದು ವಾಗ್ದಾಳಿ ನಡೆಸಿದರು. ಅನಿರೀಕ್ಷಿತವಾಗಿ ಫಯಾಜ್ ಅನ್ನೋ ಒಂದು ತಂಡ ಬಂದು ಅವನ ಮೇಲೆ ಏಕಾಏಕಿ ದಾಳಿ ಮಾಡಿ ಅವನನ್ನ ಮಾರಣ ಹೋಮ ಹಂತಕ್ಕೆ ದುಸ್ಥಿತಿಗೆ ತಂದುವ ಕಾರಣವನ್ನು ನಾವು ನೋಡಿದಾಗ ಕಾನೂನು ಸುವ್ಯವಸ್ಥಿತೆ ಎಲ್ಲಿ ಹೋಗಿದೆ ಕರ್ನಾಟಕದಲ್ಲಿ ಅನ್ನೋದನ್ನು ನಾವು ಬಹಳ ಕುಲಂಕುಷವಾಗಿ ಯೋಚನೆ ಮಾಡಬೇಕಾಗಿದೆ. ಪ್ರಕರಣ ಆಗಿದ್ದು ಸಂಭವಿಸಿದ್ದು ಭಾನುವಾರ, ಆದರೆ ಆ FIR 14 ಗಂಟೆಗಳ ನಂತರ FIR ಆಗಿರೋದನ್ನು ನಾವು ನೋಡಿದರೆ ಇದರಲ್ಲೂ ಕೂಡ ರಾಜಕೀಯ ವ್ಯವಸ್ಥೆ ಮತ್ತು ರಾಜಕೀಯ ಕೈವಾಡ ಏನೆಲ್ಲ ಕೆಲಸ ಮಾಡಿದೆ ಅನ್ನೋದನ್ನು ನಾವು ನೋಡ್ತಾ ಇದ್ದೀವಿ. ನಿಜಕ್ಕೂ ನಾನು ಕರ್ನಾಟಕದ ಎಲ್ಲ ದಲಿತರಿಗೂ ಕೂಡ ನಾನು ಒಂದು ಎಚ್ಚರಿಕೆಯನ್ನು ನೀಡ್ತೇನೆ. ನೀವು ಈ ಲೋಕಸಭಾ ಚುನಾವಣೆಯಲ್ಲಿ ಮತ್ತೆ ನೀವೇನಾದರೂ ಕಾಂಗ್ರೆಸ್ನ ಬೆಂಬಲಿಸಿದಲ್ಲೇ ಆಗಲಿ ದಲಿತರಿಗೆ ಕರ್ನಾಟಕದಲ್ಲಿ ಉಳಿದಾರ ಇಲ್ಲ. ಈ ಕಾಂಗ್ರೆಸ್ ಇಂದ ದಲಿತರ ಜೀವಗಳಿಗೆ, ದಲಿತರ ಹಣಕ್ಕೆ, ಸರ್ಕಾರದ ಹಣಕ್ಕೆ ಇಲ್ಲಿ ಗ್ಯಾರಂಟಿ ಇಲ್ಲ. ಹಾಗಾಗಿ ಈ ಬರ್ತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ದಲಿತರ ಒಂದು ಬೆಂಬಲದೊಂದಿಗೆ ನಾವು ಬಸವರಾಜ್ ಕ್ಯಾಮ್ರಾರ್ ಅವರ ಕೈಯನ್ನು ಬಲಪಡಿಸುವ ಮೂಲಕ ಮತ್ತು ನಾವು ದೇಶದಲ್ಲಿ ಮತ್ತೊಮ್ಮೆ ಪ್ರಧಾನಿ ನರೇಂದ್ರ ಮೋದಿಯವರ ಆದಲ್ಲಿ ಮಾತ್ರ ನಮ್ಮ ದಲಿತರಿಗೆ ಸುರಕ್ಷತೆಯನ್ನು ಕಾಣಲಿಕ್ಕೆ ನಾವು ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ಅವಕಾಶ. ತದನಂತರ ಬಿಜೆಪಿ ಮಹಿಳಾ ಮೋರ್ಚಾ ಮುಖಂಡೆ ಮಹಾಲಕ್ಷ್ಮಿ ಕಂದಾರಿ ಮಾತನಾಡಿ, ರಾಜ್ಯದಲ್ಲಿ ಪದೇ ಪದೇ ಇಂತಹ ಕೊಲೆ ಪ್ರಕರಣಗಳು ನಡೆಯುತ್ತಿದ್ದು, ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿರುವ ಮುನ್ಸೂಚನೆಯನ್ನು ತೋರಿಸುತ್ತದೆ. ಈ ಕೊಲೆಯು ಭಾನುವಾರ ನಡೆದಿದ್ದು, ಪೊಲೀಸ್ ಠಾಣೆಯಲ್ಲಿ ಕೊಲೆಯಾದ 14 ಗಂಟೆಗಳ ನಂತರ FIR ಆಗಿದೆ. FIR ವಿಳಂಬವಾಗಿದ್ದನ್ನು ನೋಡಿದರೆ ಇದರಲ್ಲಿಯೂ ಕೂಡ ರಾಜಕಾರಣಿಗಳ ಜೋರಾಗಿಯೂ ನಡೆಯುತ್ತಿದೆ. ಕಾಂಗ್ರೆಸ್ ಆಡಳಿತದಲ್ಲಿ ಮಹಿಳೆಯರಿಗೆ, ಯುವಕರಿಗೆ, ದಲಿತರಿಗೆ ರಕ್ಷಣೆ ಇಲ್ಲ. ಆದ ಕಾರಣ ಈ ಬಾರಿಯೂ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ತಕ್ಕ ಪಾಠವನ್ನು ಕಲಿಸಬೇಕಿದೆ ಎಂದು ಹೇಳಿದರು. ಕಲ್ಯಾಣ ಕರ್ನಾಟಕ ನ್ಯೂಸ್ ಬ್ಯೂರೋ, ಕೊಪ್ಪಳ. ಕಾಂಗ್ರೆಸ್ ಆಡಳಿತ ಬಂದಾಗಿರಲಿಲ್ಲ. ಇವತ್ತು ಸೂಕ್ತವಾಗಿರ್ತಕ್ಕಂಥ ಮಹಿಳೆಯರಿಗೆ ರಕ್ಷಣೆ ಇಲ್ಲ, ಯುವಕರಿಗೆ ರಕ್ಷಣೆ ಇಲ್ಲ, ತಾಯಂದಿರಿಗೆ ರಕ್ಷಣೆ ಇಲ್ಲ, ಒಂದು ಕಡೆ ವಿದ್ಯಾರ್ಥಿಗಳಿಗೆ ರಕ್ಷಣೆ ಇಲ್ಲ, ಇನ್ನೊಂದು ಕಡೆ ದಲಿತರಿಗೆ ರಕ್ಷಣೆ ಇಲ್ಲ, ಇನ್ನೊಂದು ಕಡೆ ಕಾರ್ಮಿಕರಿಗೆ ರಕ್ಷಣೆ ಇಲ್ಲ. ಹಾಗಾದ್ರೆ ಈ ರಾಜ್ಯ ಸರ್ಕಾರ ಯಾವ ಕಾರಣಕ್ಕೋಸ್ಕರ ತಮ್ಮ ಅಧಿಕಾರವನ್ನು ಚಲಾಯಿಸ್ತಿದ್ದಾರೆ ಅಂತಕ್ಕಂಥದ್ದನ್ನ ನಾವು ಒಂದು ಸಾರಿ ಪ್ರಶ್ನೆ ಮಾಡಿಕೊಳ್ಬೇಕು. ಒಂದು ಕಡೆ ಮಾದಿಗ ಸಮುದಾಯದ ಒಬ್ಬ ಯುವಕ, ರಾಕೇಶ್ ಅಂತಕ್ಕಂಥ ಒಬ್ಬ ಯುವಕ ರಾತ್ರಿ ಸಮಯ ರೊಟ್ಟಿ ಕೇಂದ್ರಕ್ಕೆ ರೊಟ್ಟಿ ತರಲಿಕ್ಕೆ ಹೋದಂತ ಸಂದರ್ಭದಲ್ಲಿ ರೊಟ್ಟಿ ಕೇಂದ್ರದಲ್ಲಿ ರೊಟ್ಟಿ ಇಲ್ಲ ಅಂತ ಹೇಳಿ ಇವತ್ತು ರೊಟ್ಟಿ ಕೇಂದ್ರದ ಫಯಾಜ್ ಅಂತಕ್ಕಂಥ ಯುವಕ ಇಲ್ಲ ಅಂತ ಹೇಳಿದಾಗ ಇವತ್ತು ಆ ಯುವಕ ಇದ್ರೆ ಕೊಡಪ್ಪ ಅಂತ ಹೇಳಿ ವಿನಂತಿಯನ್ನ ಮಾಡಿಕೊಂಡಾಗ ಇಲ್ಲಾಂದ್ರೆ ಒಂದ್ಸರಿ ಹೇಳಿದ್ರೆ ನಿನಗೆ ಅರಿವಾಗೋದಿಲ್ಲ ಮಾದಿಗ ಸುರೆ ಮಗನೆ ಅಂತ ಹೇಳಿ ಇವತ್ತು ಅವನ ಮೇಲೆ ಹಲ್ಲೆ ಮಾಡಿ ಇವತ್ತು ಅವನ ಮರ್ಮಕ್ಕೆ ಒದ್ದು ಇವತ್ತು ಹತ್ಯೆ ಮಾಡಿರ್ತಕ್ಕಂಥದ್ದು ಇದು ಒಂದು ದುರ್ದೈವ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಒಂದು ವೇಳೆ ಇವತ್ತು ಒಂದು ರೊಟ್ಟಿಯನ್ನ ಕೇಳಿಕೆ ಹೋದಂತ ಸಂದರ್ಭದಲ್ಲಿ ಒಂದು ಸಾವಿನ ರೂಪದಲ್ಲಿ ಅಂತ್ಯ ಆಗುತ್ತೆ ಅಂತಂದ್ರೆ ಈ ರಾಜ್ಯದಲ್ಲಿ ಯಾವ ರೀತಿ ವಾತಾವರಣ ನಿರ್ಮಾಣವಾಗಿದೆ, ಈ ರಾಜ್ಯದಲ್ಲಿ ಯಾವ ರೀತಿ ಒಂದು ಕಾನೂನು ವ್ಯವಸ್ಥೆ ಇದೆ ಅಂತಕ್ಕಂಥದ್ದನ್ನ ನಾವು ಒಂದ್ಸರಿ ಪ್ರಶ್ನೆ ಮಾಡ್ಕೊಳ್ಬೇಕು. ಕುಕನೂರು ತಾಲೂಕಿನ ತಳಕಲ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅಡವಿಹಳ್ಳಿ ಗ್ರಾಮದಲ್ಲಿ ಪ್ರಾರಂಭವಾದ ಮಹಾತ್ಮ ಗಾಂಧಿ ನರೇಗಾ ಯೋಜನೆಯ ಕಾಮಗಾರಿ ಸ್ಥಳದಲ್ಲಿ ಮತದಾನ ಜಾಗೃತಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿಗಳಾದ ವೀರನಗೌಡ ಚನ್ನನಗೌಡರು ಮಾತನಾಡಿ, ಪ್ರಪಂಚದಲ್ಲಿಯೇ ಅತಿ ದೊಡ್ಡ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಹೊಂದಿದ ರಾಷ್ಟ್ರ ನಮ್ಮದು. ನಮಗೆ ಸಂವಿಧಾನಾತ್ಮಕವಾಗಿ ದೊರೆಯುವ ವರ ಮತದಾನ. ಅದನ್ನು ಎಲ್ಲರೂ ಯಾವುದೇ ಆಸೆ ಆಮಿಷಗಳಿಗೆ ಒಳಗಾಗದೆ ಮತದಾನ ಮಾಡಬೇಕು. ತಮ್ಮೆಲ್ಲರಿಗೂ ಇಷ್ಟವಾದ ನಾಯಕನನ್ನು ಆಯ್ಕೆ ಮಾಡುವ ಜವಾಬ್ದಾರಿ ಎಲ್ಲರದ್ದು.
ಮುಂದಿನ ತಿಂಗಳಲ್ಲಿ ಮೇ 7ರಂದು ಜರುಗುವ ಲೋಕಸಭಾ ಚುನಾವಣೆಯಲ್ಲಿ ಎಲ್ಲರೂ ತಪ್ಪದೆ ಮತದಾನ ಮಾಡಿ ಎಂದರು. 80 ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರಿಗೆ ಸಹಾಯವಾಗಲಿ ಎಂದು ಚುನಾವಣಾ ಆಯೋಗ ನೋಂದಾಯಿತ ಹಿರಿಯ ನಾಗರಿಕರ ಮನೆಯ ಬಾಗಿಲಿಗೆ ಹೋಗಿ ಮತ ಪಡೆಯಲಾಗುತ್ತದೆ. ಅದರಂತೆ ಚುನಾವಣೆ ದಿನ ಸಾರ್ವತ್ರಿಕ ರಜೆ ಇರುತ್ತದೆ. ಅಂದು ಎಲ್ಲ ಸರ್ಕಾರಿ, ಅರೆ ಸರ್ಕಾರಿ ನೌಕರರು ಕಡ್ಡಾಯವಾಗಿ ಮತದಾನ ಮಾಡಬೇಕು. ಅದೇ ರೀತಿ ಎಲ್ಲ ನರೇಗಾ ಕೂಲಿಕಾರರು, ಸಾರ್ವಜನಿಕರು ಸಹ ಕಡ್ಡಾಯವಾಗಿ ಮತದಾನ ಮಾಡಬೇಕು ಎಂದರು. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಡಿ ಈ ಆರ್ಥಿಕ ವರ್ಷದಲ್ಲಿ ಕೂಲಿಯ ದರವನ್ನು ₹349 ಆಗಿದ್ದು, ಸದರಿ ಉಪಯೋಗವನ್ನು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ನೋಂದಾಯಿತ ಕೂಲಿಕಾರರು ಪಡೆದುಕೊಳ್ಳಬೇಕು ಎಂದರು. ಈ ವರ್ಷ ನರೇಗಾ ಕೂಲಿ ಹಣವನ್ನು PFMS ಮೂಲಕ ಮಾಡುತ್ತಿದ್ದು, ಎಲ್ಲ ಜಾಬ್ ಕಾರ್ಡುಗಳಿಗೆ ಆಧಾರ್ ಸಂಖ್ಯೆಯನ್ನು ನೋಂದಣಿ ಮಾಡಲು ಕೂಲಿಕಾರರಿಗೆ ಸೂಚಿಸಿದರು. ನಂತರ ತಾಲೂಕಾ IEC ಸಂಯೋಜಕ ಲಕ್ಷ್ಮಣ್ ಕೆರಳ್ಳಿ ಮತದಾರರಿಗೆ ಪ್ರತಿಜ್ಞಾವಿಧಿಯನ್ನು ಬೋಧನೆ ಮಾಡಿದರು. ಕಲ್ಯಾಣ ಕರ್ನಾಟಕ ನ್ಯೂಸ್ ಬ್ಯೂರೋ, ಕುಕನೂರು. ಅದು ನಿಮ್ಮ ಹಕ್ಕು. ಯಾವುದೇ ಆಮಿಷಗಳಿಗೆ, ಆಮಿಷ ಅಂದ್ರೆ ಗೊತ್ತಲ್ಲ, ಯಾವುದೇ ಹಣ, ಹೆಂಡ ಅಥವಾ ಅವ್ರೇನಾದ್ರೂ ವಸ್ತುಗಳನ್ನು ಕೊಟ್ರೆ ಅವನ್ಯಾವುದು ತೆಗೆದುಕೊಳ್ಳದೆ ನಿರ್ಭೀತಿಯಿಂದ ಯಾವುದೇ ಜಾತಿ ಮತ ಪಂಥವಿಲ್ಲದೆ ನಿಮಗೆ ಯಾರಿಗೆ ಈ ದೇಶಕ್ಕೆ ಒಂದು ಒಳ್ಳೆಯ ಅಭ್ಯರ್ಥಿ ಇದ್ದಾರೆ, ನಿಮಗೆ ಏನು ಭೀತಿ ಇಲ್ಲದೆ ನಿಷ್ಪಕ್ಷಪಾತವಾಗಿ ಯಾರ ಮಾತು ಕೇಳೋ ಅವಶ್ಯಕತೆ ಇಲ್ಲ. ವೋಟ್ ಹಾಕ್ಬೇಕಾದ್ರೆ ನೀವು ನಿಮ್ ಮನಸ್ಸಿನಾಗಿರ್ಬೇಕದು. ಇಂಥವ್ರಿಗೆ ನಾವು ವೋಟ್ ಹಾಕಿದ್ರ ನಮ್ ದೇಶಕ್ಕೆ ಒಳ್ಳೇದಾಗತ್ತಾ? ನಾವು ಇಂಥವ್ರಿಗೆ ವೋಟ್ ಹಾಕಂತ ಹೇಳಕ್ ಬಂದಿಲ್ಲ. ಮತದಾನ ಮಾಡುವುದು ನಿಮ್ಮ ಹಕ್ಕು. ಆ ಹಕ್ಕನ್ನ ನೀವು ಕಡ್ಡಾಯವಾಗಿ ನೀವು ಅವತ್ತು ವೋಟ್ ಚಲಾಯಿಸಬೇಕಂತ ಹೇಳಿಕ್ ಬಂದಿದ್ವಿ ಅಷ್ಟೇ. ಹಾಗಾಗಿ ದಯವಿಟ್ಟು ಎಲ್ರು ಅವತ್ತಿನ ದಿವಸ ವೋಟ್ ಮಾಡಿ. ಅವತ್ತಿನ ದಿವಸ ಉದ್ಯೋಗ ಖಾತ್ರಿ ಯೋಜನೆ ಕೆಲಸ ನಾವು ಬಂದಿಡ್ತೀವಿ ಅವತ್ತು, ಯಾಕಂದ್ರೆ ನಿಮ್ಮೆಲ್ಲರಿಗೆ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ ಇವತ್ತೇ ಹೇಳ್ತಾ ಕೊಪ್ಪಳದ ಕುವೆಂಪು ನಗರದಲ್ಲಿ ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆ ಯೋಜನೆಗಳ ಪ್ರಚಾರ ಸಭೆಯನ್ನು ಆಯೋಜಿಸಲಾಗಿತ್ತು. ಸಭೆಯನ್ನು ಉದ್ದೇಶಿಸಿ ನಗರಸಭಾ ಸದಸ್ಯ ಅಜ್ಮತ್ ಪಟೇಲ್ ಮಾತನಾಡಿ, ದೇಶ ಬಡ ಜನರ ಉದ್ಧಾರವಾಗಬೇಕಾದರೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರಬೇಕು. ಈ ಬಾರಿ ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿ ಉತ್ತಮವಾದ ಯೋಜನೆಗಳನ್ನು ಘೋಷಣೆ ಮಾಡಿದ್ದು, ರೈತರಿಗೆ, ಮಹಿಳೆಯರಿಗೆ, ಯುವಕರಿಗೆ ಆದ್ಯತೆಯನ್ನ ನೀಡಲಾಗಿದೆ. ಮಹಿಳೆಯರಿಗೆ ವರ್ಷಕ್ಕೆ ₹1,00,000, ನಿರುದ್ಯೋಗಿ ಪದವೀಧರ ಯುವಕರಿಗೆ ₹1,00,000, ರೈತರ ಸಾಲ ಮನ್ನಾ ಹಾಗೂ ಉದ್ಯೋಗ ಖಾತ್ರಿ ಕೂಲಿ ₹400 ಹೆಚ್ಚಳ ಆಗದಂತ ಯೋಜನೆಗಳನ್ನು ಜಾರಿಗೆ ತರಲಾಗುವುದು. ಆದ ಕಾರಣ ಎಲ್ಲರೂ ತಪ್ಪದೆ ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡಬೇಕು ಎಂದು ಹೇಳಿದರು. ಈ ವೇಳೆ ಯುವ ಮುಖಂಡ ಪರಶುರಾಮ್ ಕೆರೆಹಳ್ಳಿ, ಆಫೀಸ್ ಖಾನ್ ಹಣಗಿ ಹಾಗೂ ಕಾಲೋನಿಯ ಯುವಕರು ಉಪಸ್ಥಿತರಿದ್ದರು. ನಿಂಗರಾಜ್ ದೊಡ್ಡಮನಿ, ಕಲ್ಯಾಣ ಕರ್ನಾಟಕ ನ್ಯೂಸ್ ಬ್ಯೂರೋ, ಕೊಪ್ಪಳ. ನಮ್ಮ 3ನೇ ವಾರ್ಡಿನ ಕುವೆಂಪು ನಗರದಲ್ಲಿ ಈಗಾಗಲೇ ಹಮಲ್ರ ಕಾಲೋನಿಯಲ್ಲಿ ಮುಕ್ತಾಯವಾಗಿದೆ. ಈಗ ನಮ್ಮ ಕುವೆಂಪು ನಗರದಲ್ಲಿ ನಾವು ಪ್ರಾರಂಭ ಮಾಡಿ ನಮ್ಮ ಪರಶುರಾಮ್ ಕೆರೆಹಳ್ಳಿ ಮತ್ತು ಆಸೀಫ್ ಅವರ ನೇತೃತ್ವದಲ್ಲಿ ನಾವು ಇದನ್ನು ಚಾಲು ಮಾಡಿವಿ. ಪ್ರತಿಯೊಂದು ಮನೆಗೆ ಕಾರ್ಡ್ ಮುಟ್ಟಬೇಕು. ಕೊಟ್ಟಿದ ಮೇಲೆ ನೀವು ಇದು ಸಹಿ ಮಾಡಿಸ್ಕೊಂಡು ಇದು ತಕ್ಕೋಬೇಕು. ಇದು ನೀವು ಜೋಪಾನವಾಗಿ ಇಟ್ಕೋಬೇಕು. ಹೋದ್ಸಲ ನಿಮ್ಗೆ ಹೇಳಿದ್ವಿ ನಾವು ಜೋಪಾನವಾಗಿ ಇಟ್ಕೋರಿ ಅಂತ. ಯಾರು ಇಟ್ಕೊಂತಾರ ಅವ್ರಿಗೆ ₹1,00,000 ಬರ್ತೀವಿ. ಆಮೇಲೆ ನಿಮ್ಮ ಮನ್ಯಾಗ ಹುಡುಗಾದಾನಂದ್ರ ಓದ್ಯಾನ ಇವೊಂದಿಲ್ಲ ಅಂದ್ರ ಡಿಗ್ರಿ ಆಗೈತಿ, ಅವ್ನು ನೌಕರಿ ಸಿಕ್ಕಿಲ್ಲ ಅಂದ್ರ ಅವ್ರಿಗೆ ₹1,00,000 ಕೊಡ್ತಾರ. ಆಮೇಲೆ ನೀವು ಸಾಲ ಏನು ರೈತರ ಸಾಲ ಏನೈತಲ್ಲ ಅದು ಎಲ್ಲವನ್ನು ಮನಾ ಮಾಡ್ತಾರೆ. ಆಮೇಲೆ ಉದ್ಯೋಗ ಖಾತ್ರಿ ಏನೈತಿ ₹200 ಐತಲ್ಲ ಅದು ₹400 ಕೊಡ್ತಕ್ಕಂಥ ಸರ್ಕಾರ ಒಳ್ಳೆ ಯೋಜನೆಗಳನ್ನು ನಮ್ಮ ರಾಹುಲ್ ಗಾಂಧಿ ಮತ್ತೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾಡಿದ್ದಾರೆ. ನಿಜವಾಗ್ಲೂ ಬಡವರ ಪಕ್ಷ. ಈ ಸಲ ಕಾಂಗ್ರೆಸ್ ಸರ್ಕಾರ, ನಮ್ಮ ಕೇಂದ್ರ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಆಗ್ತೈತಿ ಅಂತಕ್ಕಂಥ ಮಾತು ಇವತ್ತು ನಾ ಹೇಳಕತ್ತೀನಿ. ಪ್ರಪಂಚದಲ್ಲಿ ತಾಯಿ ಎಂಬ ವಾಕ್ಯ ಎಲ್ಲದಕ್ಕೂ ಮಿಗಿಲಾದ ಪದವಾಗಿದ್ದು, ದೇವರಿಗಿಂತ ಮುಖ್ಯವಾಗಿದ್ದು ಎಂದು ಸಾಹಿತಿ AP ಮುದೋಳ್ ಹೇಳಿದರು. ತಾಲೂಕಿನ ತಳಕಲ್ ಗ್ರಾಮದ ಅರಳಿಬೆಂಚಿ ಉಡರಾಜಮುಖಿ ದೇವಿ ಜಾತ್ರಾ ಮಹೋತ್ಸವದ ಅಂಗವಾಗಿ ನಡೆದ ವೇದಿಕೆ ಕಾರ್ಯಕ್ರಮದಲ್ಲಿ ಸಭೆಯನ್ನುದ್ದೇಶಿಸಿ AP ಮುದೋಳ್ ಮಾತನಾಡುತ್ತಾ, ಒಬ್ಬ ವ್ಯಕ್ತಿಯ ಜನನ ಸಂದರ್ಭದಲ್ಲಿ ಆ ಮಗುವಿನ ಬೆಳವಣಿಗೆ ಹಾಗೂ ಯಶಸ್ಸಿನಲ್ಲಿ ತಾಯಿ ಬಹುಮುಖ್ಯ ಪಾತ್ರವನ್ನು ವಹಿಸುತ್ತಿದ್ದು, ವ್ಯಕ್ತಿಯ ಪ್ರತಿ ಹೆಜ್ಜೆಯಲ್ಲಿಯೂ ತಾಯಿಯ ಪಾತ್ರ ಬಹಳ ಮುಖ್ಯವಾಗಿರುತ್ತದೆ.
ಇಂತಹ ಧಾರ್ಮಿಕ ಕಾರ್ಯಗಳಲ್ಲಿ ಭಾಗವಹಿಸುವುದರೊಂದಿಗೆ ಮಾನಸಿಕ ಹಾಗೂ ದೈಹಿಕವಾಗಿಯೂ ಸಹ ನೆಮ್ಮದಿ ಕಂಡುಕೊಳ್ಳಬಹುದಾಗಿದ್ದು, ಪ್ರತಿ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಶ್ರೀಗಳು ಹೇಳುವ ಹಿತವಚನಗಳನ್ನು ಪ್ರತಿಯೊಬ್ಬರು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಾಗ ಜೀವನ ಸಾರ್ಥಕ ಎಂದು ಹೇಳಿದರು. ಜಾತ್ರಾ ಮಹೋತ್ಸವದ ನಿಮಿತ್ತ ಸೋಮವಾರ ದಿವಸ ಶಿವಾನುಭವ ಕಾರ್ಯಕ್ರಮ ಆಯೋಜನೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಹಿರೇಮಲ್ಲನಕೇರಿ ಚನ್ನಬಸವೇಶ್ವರ ವಿರಕ್ತ ಮಠದ ಶ್ರೀಗಳಾದ ಚನ್ನಬಸವ ಮಹಾಸ್ವಾಮಿಗಳ ತುಲಾಭಾರ ಕಾರ್ಯಕ್ರಮ ಆಯೋಜಿಸಲಾಯಿತು. ಕಲ್ಯಾಣ ಕರ್ನಾಟಕ ನ್ಯೂಸ್ ಬ್ಯೂರೋ. ತಾಯಿ ಅನ್ನೋ ಒಂದು ಶಬ್ದ ಏನಿದೆಯಲ್ಲ, ತಾಯಿ ಅನ್ನೋ ಒಂದು ಶಬ್ದಕ್ಕಿಂತ ಮಿಗಿಲಾದದ್ದು ಯಾವುದೂ ಇಲ್ಲ, ದೇವರು ಕೂಡ ಅಲ್ಲ. ಒಂದು ಇಂಗ್ಲಿಷ್ ಒಂದು ವಾಕ್ಯ ಬರ್ತದ, ದೇರ್ ಇಸ್ ನೋ ನೈಸ್ ವರ್ಡ್ ಇನ್ ದಿ ವರ್ಲ್ಡ್. ನಮ್ಮ PUC ವಿದ್ಯಾರ್ಥಿ ಗೊತ್ತಾಗ್ತದೆ. ದೇರ್ ಇಸ್ ನೋ ನೈಸ್ ವರ್ಡ್ ಇನ್ ದಿ ವರ್ಲ್ಡ್. ಜಗತ್ತಿನೊಳಗೆ ಪವಿತ್ರನ ಒಂದು ಶಬ್ದ ಯಾವುದು ಇಲ್ಲವೇ ಇಲ್ಲ. ಇಫ್ ದೇರ್ ಈಸ್ ಎ ನೈಸ್ ವರ್ಡ್ ದಟ್ ಮಸ್ಟ್ ಬಿ ಮದರ್. ಜಗತ್ತಿನೊಳಗೆ ಸುಂದರವಾದ ಪವಿತ್ರವಾದ ಶಬ್ದ ಅನ್ನೋದು ಯಾವುದೇ ಇಲ್ಲ. ಒಂದು ವೇಳೆ ಸುಂದರವಾದ ಪವಿತ್ರವಾದ ಶಬ್ದ ಅನ್ನೋದು ಇತ್ತು ಅಂದರೆ ಅದು ತಾಯಿ. ತಾಯಿಗಿಂತ ಮಿಗಿಲಾದದ್ದು ಜಗತ್ತಿನೊಳಗೆ ಮತ್ತೆ ಯಾವುದೂ ಇಲ್ಲ. ಆ ತಾಯಿಯ ಬಗ್ಗೆ ಸ್ವಲ್ಪ ನಿಷ್ಕಾಳಜಿ ಮಾಡಿರ್ತಾರೆ ಹಾಗೂ ಮಕ್ಕಳು, ಆ ತಾಯಿಯ ಬಗ್ಗೆ ಅಲಕ್ಷ್ಯ ಮಾಡಿರ್ತಾರೆ ಹಾಗೂ ಮಕ್ಕಳು, ಆ ತಾಯಿ ಕಡೆಗೆ ಲಕ್ಷ್ಯ ಕೊಟ್ಟಿಲ್ಲ ಹಾಗೂ ಮಕ್ಕಳು ಅಂತ ಅನ್ನೋದಕ್ಕೆ ಇಂಥ ಪಾದ ಪೂಜೆ ಮಾಡಿಸಿ ಆ ತಾಯಿ ಮಕ್ಕಳನ್ನ ಒಂದು ಮಾಡ್ತಕ್ಕಂಥ ಕಾರ್ಯಕ್ರಮವೇ ಆ ತಾಯಂದಿರ ಪಾದ ಪೂಜೆ ಕಾರ್ಯಕ್ರಮ.